ಫೆಬ್ರವರಿ 20, 2024 ಉತ್ತರ ಪ್ರದೇಶ ರಾಜ್ಯದ ಆಗ್ರಾದ ಬಳಿ ಬರುವ ಮಲ್ಪಾರ್ ಎಂಬ ನಿರ್ಜನ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ಪ್ರತಿನಿತ್ಯದಂತೆ ವಾಕಿಂಗ್ ಹೋಗುತ್ತಾನೆ. ಆದರೆ ಅಂದು ಅವನಲ್ಲಿ ಒಂದು ಸುಟ್ಟ ಡ್ರಮ್ ಅನ್ನು ನೋಡುತ್ತಾನೆ. ಸುಟ್ಟ ಡ್ರಮ್ನ ಬಳಿ ಹೋದಾಗ ಅವನು ನಿಜಕ್ಕೂ ನಿಬ್ಬೆರಗಾಗುತ್ತಾನೆ. ಏಕೆಂದರೆ ಆ ಡ್ರಮ್ಮಿನೊಳಗೆ ಪೂರ್ತಿಯಾಗಿ ಗುರುತಿಸಲಾಗದಂತ ಒಂದು ಶರೀರವನ್ನು ನೋಡುತ್ತಾನೆ. ಹಾಗೋ ಹೀಗೋ ತನ್ನ ಮೊಬೈಲ್ ಅನ್ನು ತೆಗೆದು ಅಂಜಿಕೆಯಿಂದಲೇ ಪೊಲೀಸರಿಗೆ ತಕ್ಷಣ ಈ ವಿಷಯವನ್ನ ತಿಳಿಸುತ್ತಾನೆ. ಅಲ್ಲಿಗೆ ಬಂದಂತ ಪೊಲೀಸ್ ಹಾಗೂ ಡಾಗ್ ಸ್ಕ್ವಾಡ್ ಈ ಎಲ್ಲವನ್ನ ಪರಿಶೀಲಿಸುತ್ತಾರೆ. ಈ ಬಾಡಿ ಯಾರದು, ಇಲ್ಲಿಗೇಕೆ ಬಂತು, ಏಕೆ ಹೇಗೆ ಸುಟ್ಟಿದ್ದಾರೆ ಎನ್ನುವುದು ಎಲ್ಲರ ತಲೆಯಲ್ಲಿ ಓಡ್ತಾ ಇರುತ್ತೆ. ಹಾಯ್ ಫ್ರೆಂಡ್ಸ್, ನಾನು ರಾಹುಲ್, ನೀವು ನೋಡ್ತಾ ಇದ್ದೀರಾ ಕರುನಾಡ ಸಮಾಚಾರ. ಈ ಸ್ಟೋರಿನ ಕೇಳೋಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನ ಮರಿಬೇಡಿ. ಆಗ್ರಾ ಜಿಲ್ಲೆಯ ಮಲ್ಪಾರ್ ಏರಿಯಾದಲ್ಲಿ ಬರುವ ಒಂದು ಸಣ್ಣ ಹಳ್ಳಿಯೇ ಕಬಲಪುರ. ಈ ಗ್ರಾಮದಲ್ಲಿ ತಮ್ಮ ಕುಟುಂಬದ ಜೊತೆ ಹಾಗೂ ಆಗಾಗ ಸಣ್ಣ ಪುಟ್ಟ ಕೆಲಸ ಮತ್ತು ಮದುವೆ ಫೋಟೋಗ್ರಾಫಿಯನ್ನು ಮಾಡಿಕೊಂಡು ಬದುಕುತ್ತಿರುವ 19 ವರ್ಷದ ಹುಡುಗನೇ ರಾಕೇಶ್. ಫೆಬ್ರವರಿ 15, 2023 ರಾಕೇಶ್ಗೆ ಎಂದಿನಂತೆ ಒಂದು ಮದುವೆ ಫೋಟೋಗ್ರಾಫಿ ಆರ್ಡರ್ ಬಂದಿರುತ್ತೆ. ಹಾಗಾಗಿ ಅವನು ಫೋಟೋಗ್ರಾಫಿ ಮಾಡಲು ಅಲ್ಲಿ ಹೋಗಿರುತ್ತಾನೆ. ಅವನು ಫೋಟೋ ತೆಗೆಯುವಾಗ ಅಲ್ಲಿ ಒಂದು ಹುಡುಗಿಯನ್ನ ನೋಡುತ್ತಾನೆ. ಅವಳು ಆಗ್ರಾ ಮತ್ತು ಗ್ವಾಲಿಯರ್ ರಸ್ತೆಯಲ್ಲಿ ಒಂದು ಸಣ್ಣ ಮಿಠಾಯಿ ಅಂಗಡಿಯ ಮಾಲೀಕನಾದ ದೇವಿರಾಮ್ ಸಿಂಗ್ನ ಮಗಳಾಗಿರುತ್ತಾಳೆ. ನೋಡಿದ ತಕ್ಷಣ ಅವಳ ಅಂದಕ್ಕೆ ಅವನ ಮಗನಾಗಿರುತ್ತಾನೆ. ಇನ್ನು ಮಗ ಹೋಗಿ 2 ದಿನ ಆದರೂ ಮಗ ಮನೆಗೆ ಬಂದಿಲ್ಲವೆಂದು ಚಿಂತಾಜನಕರಿರುತ್ತಾರೆ ಪೋಷಕರು. ಮಗ 2 ದಿನ ಆದರೂ ಮನೆಗೆ ಬಂದಿಲ್ಲ ಎಂದು ರಾಕೇಶ್ ಸಿಂಗ್ ಅವರ ತಂದೆ ಮಲ್ಪಾರ್ದ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೊಡುತ್ತಾರೆ. ಈ ಒಂದು ಕಂಪ್ಲೇಂಟ್ ಅನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದ ಪೊಲೀಸರು ರಾಕೇಶ್ ಸಿಂಗ್ ಅವರ ತಂದೆಗೆ ಸಿಕ್ಕಿದ್ರೆ ಹೇಳ್ತೇವಿ ಹಾಗೆ ಹೀಗೆ ಎಂದು ಕಾರಣ ಕೊಡ್ತಾ ಇರ್ತಾರೆ. ಇದನ್ನ ನೋಡಿದಂತ ರಾಕೇಶ್ ಸಿಂಗ್ ಅವರ ತಂದೆ ಹೈಕೋರ್ಟ್ ನ ಮೆಟ್ಟಲಿರುತ್ತಾರೆ. ತನ್ನ ಮಗನನ್ನು ಪತ್ತೆ ಹಚ್ಚಲು ಒಂದು ರೀಟ್ ಅರ್ಜಿ ಹಾಕುತ್ತಾರೆ. ಇಲ್ಲಿಂದ ಪೊಲೀಸರು ಸ್ವಲ್ಪ ಚುರುಕುಗೊಳ್ಳುತ್ತಾರೆ. ಆಗ ಫೆಬ್ರವರಿ 20, 2024 ಸಿಕ್ಕಂತ ಡ್ರಮ್ನ ಬಳಿ ರಾಕೇಶ್ ಸಿಂಗ್ ಅವರ ತಂದೆಯನ್ನು ಕರೆದುಕೊಂಡು ಹೋಗುತ್ತಾರೆ. ಬಂದು ನಿಮ್ಮ ಮಗನೇ ಎಂದು ಗುರುತಿಸಲು ಹೇಳುತ್ತಾರೆ. ಆದರೆ ಬಾಡಿ ತುಂಬಾ ಸುಟ್ಟಿರುವುದರಿಂದ ಗುರುತಿಸಲು ಸಹಾಯವಾಗುವುದಿಲ್ಲ. ಮುಂದೆ ಪೊಲೀಸರು ತಾಯಿಯ ಜೊತೆ ಈ ಬಾಡಿಯ DNA ಟೆಸ್ಟ್ಗೆ ಕಳಿಸುತ್ತಾರೆ. ರಾಕೇಶ್ ಆ ಮದುವೆ ಸಮಾರಂಭದಲ್ಲಿ ದೇವಿರಾಮ್ ಸಿಂಗ್ನ ಮಗಳ ಸ್ನಾನ ಮಾಡುವಾಗ ಬೆತ್ತಲೆಯ ಫೋಟೋ ಹಾಗೂ ವಿಡಿಯೋಗಳನ್ನು ಗುಪ್ತವಾಗಿ ಸೆರೆ ಹಿಡಿದಿರು. ಆಮೇಲೆ ಮದುವೆ ಮುಗಿದ ನಂತರ ಆ ಹುಡುಗಿಯನ್ನ ಬ್ಲಾಕ್ ಮೇಲ್ ಮಾಡಲು ಪ್ರಾರಂಭಿಸುತ್ತಾನೆ. ಹೇಗೆಂದರೆ ದುಡ್ಡು ಕೇಳೋದು, ನೀನು ನನ್ನ ಮದುವೆ ಆಗು, ಈ ವಿಡಿಯೋನು ಯಾರಿಗೂ ಬಿಡುವುದಿಲ್ಲ ಎನ್ನುವುದು ಅಂತ ಬ್ಲಾಕ್ ಮೇಲ್ ಮಾಡಲು ಪ್ರಾರಂಭಿಸುತ್ತಾನೆ. ಈ ನೋವನ್ನ ಯಾರಿಗೂ ಹೇಳಕ್ಕಾಗದಂತ ದೇವಿರಾಮ್ ಸಿಂಗ್ನ ಮಗಳು ಕೆಲವು ದಿನಗಳಿಂದ ಊಟ ಹಾಗೂ ನಿದ್ದೆ ಸರಿಯಾಗಿ ಮಾಡುತ್ತಿರುವುದಿಲ್ಲ. ಇದನ್ನು ಗಮನಿಸಿದ ದೇವಿರಾಮ್ ಸಿಂಗ್ ಅವರ ರೂಮ್ಗೆ ಹೋಗಿ ಕೇಳುತ್ತಾನೆ. ಮಗಳು ನಡೆದ ಎಲ್ಲಾ ಘಟನೆಯನ್ನು ತನ್ನ ತಂದೆಗೆ ಹೇಳುತ್ತಾಳೆ. ರಾಕೇಶ್ಗೆ ಒಂದು ತಕ್ಕ ಪಾಠ ಕಲಿಸಬೇಕೆಂದ ದೇವಿರಾಮ್ ಸಿಂಗ್ ಅವನಿಗೆ ಫೋನ್ ಮಾಡಿ, ನನ್ನ ಮಗಳು ನಿನ್ನ ಜೊತೆ ಮಾತನಾಡಬೇಕೆನ್ನುತ್ತಿದ್ದಾಳೆ, ನೀನು ಆಗ್ರಾದ ರಸ್ತೆ ಬಳಿ ಇರುವ ನಮ್ಮ ಅಂಗಡಿಗೆ ಬಾ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ರಾಕೇಶ್ ಹಿಂದೆ ಮುಂದೆ ನೋಡದೆ ಅಂಗಡಿಗೆ ಹೋಗಿ ಬಿಡುತ್ತಾನೆ. ಆದರೆ ಅಲ್ಲಿ ಅಳಿಯ ಕಿಶೋರ್ನೊಂದಿಗೆ ಒಂದು ಪ್ಲಾನ್ ಮಾಡಿ ಒಳಗಡೆ ನಿಂತಿರುತ್ತಾನೆ ದೇವರಾಮ್ ಸಿಂಗ್. ರಾಕೇಶ್ ಅಂಗಡಿ ಒಳಗೆ ಬಂದ ನಂತರ ತಕ್ಷಣವೇ ಲೈಟ್ ಅಪ್ ಮಾಡಿ ಶಟರ್ ಅನ್ನು ಜಗ್ಗಿ ಅವನ ಕತ್ತನ್ನು ಕಬ್ಬಿಣದ ತಂತಿಯಿಂದ ಹಿಸುಕಿ ಕೊಲೆ ಮಾಡಿ ಬಿಟ್ಟುತ್ತಾನೆ. ಆ ಶವನ್ನ ಒಂದು ಡ್ರಮ್ ನಲ್ಲಿ ತುಂಬಿ ಒಂದು ನಿರ್ಜನ ಪ್ರದೇಶದಲ್ಲಿ ಪೆಟ್ರೋಲ್ ಸುರಿದು ಸುಟ್ಟಿದ್ದಾರೆ. ಮತ್ತೆ ಆ ರಾಕೇಶ್ ಬಂದಂತ ಮೋಟಾರ್ ಸೈಕಲ್ ಅನ್ನು ಒಂದು ನದಿ ಹತ್ರ ಬಿಟ್ಟು ಬಂದಿದ್ದಾರೆ. ದೇವಿರಾಮ್ ಸಿಂಗ್ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಅಳಿಯ ಕಿಶೋರ್ನನ್ನು ಪೊಲೀಸರು ಹುಡುಕುತ್ತಿದ್ದಾರೆ. ವಿಚಾರಣೆ ಮುಂದುವರೆದಿದೆ. ಸ್ನೇಹಿತರೆ, ದೇವಿರಾಮ್ ಸಿಂಗ್ ಮಾಡಿರೋದು ಸರಿನೋ ತಪ್ಪೋ ಎಂದು ಕಮೆಂಟ್ ಮಾಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.